ಸೌಲಭ್ಯದ ಬಗ್ಗೆ ಬ್ಯಾಂಕ್ ಸಿಬ್ಬಂದಿಗಳಿಗೆ ಮಾಹಿತಿ ಇಲ್ಲ, ಇನ್ನು ಜನರಿಗೆ ಎಲ್ಲಿಂದ ಮಾಹಿತಿ ಬರುತ್ತೆ? ಸೊ ಆಲ್ಟರ್ನೇಟಿವ್ ಮಾರ್ಗಗಳನ್ನು ಅವ್ರು ಕಂಡುಕೊಂಡಿದ್ದಾರೆ, ಈಗ ಕಷ್ಟದಲ್ಲಿದ್ದಾರೆ. ಸೊ ಇಂಡೈರೆಕ್ಟ್ಲಿ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ನಿಮಗೆ. ಇನ್ನೊಂದು ಕಡೆಗೆ ಬ್ಯಾಂಕ್ಗಳಲ್ಲಿ ಮಹಿಳೆಯರಿಗೆ ಸರ್ಕಾರಿ ಸಾಲ ಸೌಲಭ್ಯ ನಿರಾಕರಿಸಲಾಗ್ತಾ ಇದೆ. ಈ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮನೇ ಒಪ್ಕೊಂಡಿದೆ. ಹೆಚ್ಚಿನ ಬಡ್ಡಿ ಸಾಲ ತಪ್ಪಿಸೋದಕ್ಕೆ ಮಹಿಳೆಯರ ಸ್ವ ಉದ್ಯೋಗಕ್ಕೆ ಸಾಲ ನೀಡೋದಕ್ಕೆ ಸರ್ಕಾರದಿಂದಲೇ ಬಂದ ಉದ್ಯೋಗಿನಿ ಯೋಜನೆ ಹಳ್ಳ ಹಿಡಿದಿತ್ತು. ಬಡ ಮಧ್ಯಮ ವರ್ಗದ ಮಹಿಳೆಯರು ಸರ್ಕಾರಿ ಸಾಲ ಸೌಲಭ್ಯ ಕೇಳಿದ್ರೆ ಬ್ಯಾಂಕ್ಗಳಿಂದ ನೋ ರೆಸ್ಪಾನ್ಸ್ ಅಂತೆ. ಸಭೆ ಮಾಡಿದ್ರು ರಿಕವರಿ ಆಗಲ್ಲ, ನಾವು ಕೊಡಲ್ಲ ಅಂತ ಬ್ಯಾಂಕ್ಗಳು ಓಪನ್ ಆಗಿ ಹೇಳಿದೆಯಂತೆ. ಕಳೆದ ವರ್ಷ 83,000, ಈ ವರ್ಷ 23,000 ಉದ್ಯೋಗಿನಿ ಅರ್ಜಿ ಬಂದಿದೆ. ಆದ್ರೆ ಬ್ಯಾಂಕ್ನವರು ಸ್ಪಂದಿಸ್ತಾ ಇಲ್ಲ ಅಂತ ನಿಗಮದ ಅಧ್ಯಕ್ಷೆ ಜಿ ಪದ್ಮಾವತಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಮತ್ತು ಸರ್ಕಾರ 15 ಕೋಟಿ ಉದ್ಯೋಗಿನಿಗೆ ಕೊಟ್ಟಿದೆ. ಮತ್ತು ಅಪ್ಲಿಕೇಶನ್ಸ್ ಎಲ್ಲ ಕಾಲ್ಫರ್ಮ್ ಮಾಡಿದ್ದೀವಿ. ಸುಮಾರು 20ರಿಂದ 23,000 ಅಪ್ಲಿಕೇಶನ್ಸ್ ನಮಗೆ ಬಂದಿದೆ. ನಾವು ಅಪ್ಲೈ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ಕ್ರೂಟಿನಿ ಮಾಡಿ ಯಾರು ಅರ್ಹತೆ ಇದೆ ಅಂತೇಳಿ ನಾವೆಲ್ಲ ಕೂಡ ಕ್ರೋಢೀಕರಿಸಿ ಸಂಬಂಧಪಟ್ಟ ಎಲ್ಲ ಬ್ಯಾಂಕ್ಗಳಿಗೆ ಜಿಲ್ಲಾವಾರು ಕಳಿಸ್ಕೊಟ್ಟಿದ್ದೀವಿ. ಈಗ ಬ್ಯಾಂಕ್ಗಳು ಒಂದು ತೀರ್ಮಾನ ತೆಗೆದುಕೋಬೇಕು. ಇವತ್ತಿನ ಪರಿಸ್ಥಿತಿನಲ್ಲಿ ಬ್ಯಾಂಕ್ಗಳನ್ನ ನಾವು ನೋಡಿದಾಗ ನಿಮ್ಗೇನು ಅನ್ನಿಸ್ತಾ ಇದೆ? ನನ್ನ ಪ್ರಕಾರ ಹೇಳಬೇಕು ಅಂದರೆ, ಯಾವುದೇ ಒಂದು ಬ್ಯಾಂಕಲ್ಲಿ ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ನ ಯಾರನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ. ಕರ್ಟಸಿಗೆ ಯಾವುದೇ ಸ್ತ್ರೀ ಶಕ್ತಿ ಸಂಘದವರು ಒಂದು ಮಾಹಿತಿ ಕೇಳೋಕೆ ಹೋದರೂ ಕೂಡ ಅವ್ರು ಕೂತ್ಕೊಳ್ಳೋನ್ನ ಹೇಳೋವಂಥ ಒಂದು ಕರ್ಟಸಿನೂ ಅವ್ರಿಗಿಲ್ಲ, ಆ ಮಾಹಿತಿ ಕೊಡೋಂಥ ಒಂದು ಸೌಜನ್ಯನೂ ಕೂಡ ಅವ್ರಿಗಿಲ್ಲ ಬ್ಯಾಂಕ್ ಅವ್ರಿಗೆ. ಸೊ ಹಾಗಾಗಿ ಏನಾಗಿದೆ ಮೇಡಮ್, ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಗಳೆಲ್ಲ ಹೈಫೈ ಆಗಿದೆ. ಸೊ ಹಾಗಾಗಿ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದವರು ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಆರ್ಥಿಕ ಸ್ವಾವಲಂಬನೆಗೋಸ್ಕರ ಈ ಮೈಕ್ರೋ ಫೈನಾನ್ಸ್ಗಳ ಕಡೆ ಕಾಲಿಡ್ತಾ ಇದ್ದಾರೆ. ಮತ್ತು ಸರ್ಕಾರ ಬಜೆಟ್ಗಳಲ್ಲಿ ಈ ಯೋಜನೆ ಮಹಿಳೆಯರಿಗೋಸ್ಕರ, ಆ ಯೋಜನೆ ಮಹಿಳೆಯರಿಗೋಸ್ಕರ ಅಂತ ಹೇಳ್ತಾರೆ. ಬಟ್ ಅದು ಕೇವಲ ಪುಸ್ತಕದಲ್ಲಿ ಅಥವಾ ಕಡತಗಳಿಗೆ ಮಾತ್ರ ಸೀಮಿತ ಆಗಿದೆ, ಇಂಪ್ಲಿಮೆಂಟ್ ಆಗಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪಬ್ಲಿಕ್ ಟಿವಿ ಈಗಷ್ಟೇ ಉದ್ಯೋಗಿನಿ ಅನ್ನುವಂತಹ ಯೋಜನೆ ಇದೆ ಅನ್ನೋದನ್ನ ಹೇಳ್ತಾ ಇತ್ತು. ಮತ್ತು ಅದು ಕಿರುಸಾಲದ ಸೌಲಭ್ಯವನ್ನ ಬ್ಯಾಂಕ್ಗಳಿಂದ ಕೊಡಿಸೋದಕ್ಕೆ ಎಷ್ಟು ಸಹಕಾರಿ ಅನ್ನೋದನ್ನ ಹೇಳ್ತಾ ಇತ್ತು. ಬಟ್ ಬ್ಯಾಂಕ್ಗಳು ಓಪನ್ ಆಗಿ ಹೇಳಿದೆಯಂತೆ, ನಾವು ಅವರಿಗೆ ಸಾಲವನ್ನ ಈ ಯೋಜನೆಯಡಿ ಕೊಟ್ರೆ ರಿಕವರಿ ಮಾಡ್ಕೊಳಕ್ ಆಗಲ್ಲ, ನಮ್ಮ ಬ್ಯಾಂಕ್ಗಳು ಅತಪತನಕ್ಕೆ ಹೋಗ್ಬಿಡುತ್ತೆ, ನಾವು ಕೊಡಲ್ಲ ಅಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ಮತ್ತೆ ಈ ಯೋಜನೆ ಜಾರಿಗೆ ತಂದು ಏನ್ ಪ್ರಯೋಜನ? ಯೋಜನೆ ಜಾರಿಗೆ ತಂದ ಮೇಲೆ ಇಂಪ್ಲಿಮೆಂಟ್ ಆಗ್ತಾ ಇಲ್ವಾ, ಅಥವಾ ಸವಾಲ್ಗಳು ಏನು ಅಂತ ನೋಡ್ಕೊಳ್ಬೇಕಾಗಿದ್ದು ಯಾರ ಕರ್ತವ್ಯ? ಎಲ್ಲದರಲ್ಲೂ ಕೂಡ ಪ್ರತಿ ಹಂತದಲ್ಲೂ ಸರ್ಕಾರ ಎಡವಿದೆ ಅನ್ನೋದು ಸ್ಪಷ್ಟ.